ಆಂಧ್ರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಭರತನಿಂದ ಭಾರತ. ನಮ್ಮ ಧರ್ಮ ಸಂಸ್ಕೃತಿಯನ್ನು ಎತ್ತಿಹಿಡಿದು ಒಳ್ಳೆಯ ಆಳ್ವಿಕೆಯಿಂದ ಜನಮನ್ನಣೆ ಪಡೆದು ಭಾರತೀಯ ಸಂಸ್ಕೃತಿಯು ವಿಶ್ವದಾದ್ಯಂತ ಪಸರಿಸುವಂತೆ ಮಾಡಿದ ಮಹಾಪುರುಷರನ್ನು ನಮ್ಮ ಪುರಾಣೇತಿಹಾಸದ ಪುಟಗಳಿಂದ ನಾವು ನೋಡುತ್ತೇವೆ. ಈ ನಿಟ್ಟಿನಲ್ಲಿ ಹಲವಾರು ಮಂದಿ ಆಗಿ ಹೋಗಿದ್ದಾರೆ ನಿಜ. ಆದರೆ ಇಬ್ಬರನ್ನು ನಾವು ಅನುಕ್ಷಣವೂ ನೆನೆಯುತ್ತಿದ್ದು ಅವರ ಹೆಸರು ನಮ್ಮ ದೇಶದ ಹೆಸರಿನೊಂದಿಗೆ ಹಾಸುಹೊಕ್ಕಾಗಿದೆ. ಅವರೇ ಪುರಾಣದಿಂದ ಭರತ ಚಕ್ರವರ್ತಿಯಾದರೆ ಇತಿಹಾಸದಿಂದ ಅಶೋಕ ಚಕ್ರವರ್ತಿ. ಅಶೋಕ ಮೌರ್ಯವಂಶದ ರಾಜ. ಪಾಟಲಿಪುತ್ರದಲ್ಲಿ ರಾಜ ಬಿಂದುಸಾರ ಹಾಗೂ ರಾಣಿ ಧರ್ಮ ಎಂಬವರ ಪುತ್ರನಾಗಿ ಜನಿಸಿದವ. ದೇವಾನಾಂ ಪ್ರಿಯ ಎಂದು ಇವನನ್ನು ಕರೆಯುತ್ತಿದ್ದರು. ಈತನು ಭಾರತದ ಇತಿಹಾಸದಲ್ಲಿ ಪ್ರಜ್ವಲಿಸಲು ಎರಡು ಮುಖ್ಯ ಕಾರಣಗಳು. ಒಂದು, ಕಲಿಂಗ ಯುದ್ಧದಲ್ಲಿ ವಿಜಯಿಯಾದ. ಎರಡನೆಯದಾಗಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದವ. ಸಾರಾನಾಥ ಎಂಬಲ್ಲಿ ಸ್ತೂಪ ವಿಹಾರ ಸದ್ಗುಣಿ, ಪ್ರಜಾನುರಾಗಿ ಮೊದಲಾದ ರಾಜನಿಗಿರಬೇಕಾದ ಎಲ್ಲ ಅರ್ಹತೆಯೂ ಅಶೋಕನಲ್ಲಿದ್ದುದರಿಂದ ಅಶೋಕ ಚಕ್ರವನ್ನು ಸ್ವತಂತ್ರ ಭಾರತದ ರಾಷ್ಟ್ರಧ್ವಜದ ಲಾಂಛನಕ್ಕಾಗಿ ಅಳವಡಿಸಲಾಗಿದೆ. ಇನ್ನೊಬ್ಬ ಚಕ್ರವರ್ತಿ ಭರತ. ಈತನಿಂದಾಗಿ ಜಂಬೂದ್ವೀಪ ಎಂಬ ನಮ್ಮ ದೇಶಕ್ಕೆ ಭರತಖಂಡ ಎಂಬ ಹೆಸರು ಬಂತು ಎಂದು ಪುರಾಣ ತಿಳಿಸುತ್ತದೆ. ಈ ಭರತನೆಂದರೆ ಯಾರು ಎಂಬುದನ್ನರಿಯೋಣ. ವಿಶ್ವಾಮಿತ್ರನು ಕಠಿಣ ತಪಸ್ಸನ್ನಾಚರಿಸುತ್ತಿದ್ದುದನ್ನು ಕಂಡು ದೇವತೆಗಳು ಹೆದರಿ ಅವನ ತಪೋಭಂಗ ಮಾಡುವುದಕ್ಕಾಗಿ ಮೇನಕೆಯನ್ನು ಕಳಿಸುತ್ತಾರೆ. ಮೇನಕೆಗೆ ಒಲಿದ ವಿಶ್ವಾಮಿತ್ರ ಪರಿಣಾಮವಾಗಿ ಶಕುಂತಳೆಯ ಜನವಾಗುತ್ತದೆ. ಇವರಿಬ್ಬರು ಹೆಣ್ಣು ಮಗು ಶಕುಂತಳೆಯನ್ನು ಕಾಡಿನಲ್ಲಿ ಬಿಟ್ಟು ಅವರವರ ಹಾದಿ ಹಿಡಿಯುತ್ತಾರೆ. ಈ ಹಸುಗೂಸನ್ನು ಶಕುಂತ ಪಕ್ಷಿಗಳು ರಕ್ಷಣೆ ಮಾಡುತ್ತವೆ. ಶಕುಂತಳೆಯು ಕಣ್ವ ಮಹರ್ಷಿಗಳಿಗೆ ದೊರೆತು ಅವರು ಸಾಕುತ್ತಾರೆ. ಶಕುಂತಳೆ ವಿಶ್ವಾಮಿತ್ರ ಮೇನಕೆಯರ ಮಗಳೆಂದು ತಮ್ಮ ದಿವ್ಯಜ್ಞಾನದಿಂದ ಕಣ್ವರಿಗೆ ತಿಳಿಯುತ್ತದೆ. ಶಕುಂತಳೆಗೆ ಪ್ರಾಪ್ತ ವಯಸ್ಸಾದಾಗ ಒಂದು ದಿನ ದುಷ್ಯಂತ ಮಹಾರಾಜನು ಬೇಟೆಯಾಡುತ್ತಾ ಆ ದಾರಿಯಾಗಿ ಬಂದಾಗ ಶಕುಂತಳೆಯನ್ನು ಕಂಡು ಮೋಹಿಸಿ ಗಾಂಧರ್ವ ರೀತಿಯಿಂದ ವಿವಾಹವಾಗಿ ತನ್ನ ರಾಜ್ಯಕ್ಕೆ ಹಿಂತಿರುಗುತ್ತಾನೆ. ಸದ್ಯದಲ್ಲೇ ಶಕುಂತಳೆಯನ್ನು ಕರೆಸಿಕೊಳ್ಳುವೆನೆಂದು ಆಕೆಗೆ ಮಾತು ಕೊಟ್ಟರೂ ಆ ವಿಷಯವನ್ನೇ ಮರೆಯುತ್ತಾನೆ. ಇತ್ತ ಶಕುಂತಳೆ ಗರ್ಭಿಣಿಯಾಗಿ ಒಂದು ಗಂಡು ಶಿಶುವಿಗೆ ಜನ್ಮ ನೀಡುತ್ತಾಳೆ. ಈ ಮಗುವಿಗೆ ಸರ್ವದಮನ ಎಂದು ಹೆಸರಿಟ್ಟು ಕಣ್ವರು ಆಶ್ರಮದಲ್ಲಿದ್ದು ಶಕುಂತಳೆ ಪೋಷಿಸುತ್ತಾಳೆ. ಹೀಗಿರಲು ಒಂದು ದಿನ ದೇವತೆಗಳ ಸೂಚನೆಯಂತೆ ರಾಕ್ಷಸರನ್ನು ಸೆದೆಬಡಿದು ಆಕಾಶ ಮಾರ್ಗವಾಗಿ ಬರುತ್ತಿದ್ದ ದುಷ್ಯಂತ ಪುಟ್ಟ ಬಾಲಕ ಹುಲಿ ಸಿಂಹಗಳೊಡನೆ ಆಡುವುದನ್ನು ನೋಡಿದ. ಯಾರಿವನು ಎಂಬ ಕುತೂಹಲದಿಂದ ಬಾಲಕನ ಬಳಿಗೆ ಬಂದು ಮಾತನಾಡಿಸಿದ. ಬಾಲಕ ತಾನು ದುಷ್ಯಂತ ಶಕುಂತಳೆಯರ ಪುತ್ರನೆಂದು ಹೇಳಿದ್ದಲ್ಲದೆ ಆಶ್ರಮದಲ್ಲಿದ್ದ ತಾಯಿಯನ್ನು ತೋರಿಸುತ್ತಾನೆ. ದುಷ್ಯಂತನಿಗೆ ತನ್ನ ತಪ್ಪಿನ ಅರಿವಾಗಿ ಪತ್ನಿಯನ್ನು ಪುತ್ರನನ್ನು ಸ್ವೀಕರಿಸಿ ರಾಜ್ಯಕ್ಕೆ ತೆರಳುತ್ತಾನೆ. ಸರ್ವದಮನು ತನ್ನ ತಂದೆಯ ಆಶ್ರಯದಲ್ಲಿ ಅರಮನೆಯಲ್ಲಿ ಬೆಳೆಯುತ್ತಾ ಸಕಲ ವಿದ್ಯೆಗಳನ್ನು ಅಭ್ಯಾಸ ಮಾಡುತ್ತಾ ಅತ್ಯುತ್ತಮ ವೀರನಾಗಿ ಬೆಳೆಯುತ್ತಾನೆ. ಮುಂದೆ ಪಟ್ಟಾಭಿಷೇಕ ಕಾಲದಲ್ಲಿ ದುಷ್ಯಂತ ಇವನಿಗೆ ಭರತನೆಂಬ ಹೆಸರನ್ನಿಡುತ್ತಾನೆ. ದೀರ್ಘತಮ ಮುನಿಯು ಭರತನ ಪುರೋಹಿತನಾಗಿದ್ದು ಹಲವಾರು ಅಶ್ವಮೇಧ ಯಾಗಗಳನ್ನು ಮಾಡಿಸುತ್ತಾನೆ. ವಿದರ್ಭ ರಾಜಪುತ್ರಿಯರಾದ ತಾಸು, ಸುಂದೆ ಹಾಗೂ ಮುಖ್ಯ ಎಂಬ ಮೂವರು ರಾಜಕನ್ಯೆಯರನ್ನು ವಿವಾಹವಾಗುತ್ತಾನೆ. ಭರತನು ಚಕ್ರವರ್ತಿಯಾಗಿ ಚಂದ್ರವಂಶಕ್ಕೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ತಂದನು. ವಿಶ್ವವಿಖ್ಯಾತನಾದ ಇವನಿಂದಲೇ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂತು ಎಂಬುದನ್ನು ಚರಿತ್ರೆಯಿಂದ ತಿಳಿಯುತ್ತೇವೆ. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಆಧ್ಯಾತ್ಮಿಕ ಕಥೆಗಳು. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.